ಮಂಗಳೂರು ಬನ್ಸಿಗೆ ಕಾವ್ಯ ಬಾಳೆಹಣ್ಣು ಇದು ಚುಕ್ಕೆ ಬಾಳೆಹಣ್ಣು ಅಂತಾರಲ್ಲ ಅದು ಇದು ಇಷ್ಟು ಹಣ್ಣಾಗಿರ್ಬೇಕು, ಸ್ವಲ್ಪ ಸಿಪ್ಪೆ ಬ್ಲಾಕ್ ಆದಂಗೆ ಇರುತ್ತಲ್ವಾ, ಅದನ್ನ ಹಾಕಿದ್ರೆ ಅದ್ರ ಸ್ಮೆಲ್ ಚೆನ್ನಾಗಿರುತ್ತೆ, ನಿಮ್ಗೆ ಫ್ಲೇವರ್ ಗೊತ್ತಾಗುತ್ತೆ ಬನ್ಸ್. ಸೊ ನಾನು ಇವಾಗ 4 ಬಾಳೆಹಣ್ಣು ತಗೊಂಡಿದ್ದೀನಿ. ಮಿಕ್ಸಿ ಜಾರ್ಗೆ ಹಾಕೊಳ್ಳೋಣ. ಕೈಯಲ್ಲೂ ಸ್ಮ್ಯಾಶ್ ಮಾಡ್ಬೋದು ನೀವು, ಬಟ್ ಕೈಯಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ ಅನ್ಕೊಂಡು ಮಿಕ್ಸಿ ಜಾರ್. ಹಣ್ಣಾಗೋಗಿದ್ರೆ ತುಂಬಾ ಬಾಳೆಹಣ್ಣು ಇದ್ರೆ ಈ ತರ ಮಾಡ್ಕೋಬಹುದಲ್ವಾ? ಈ ತರ ಮಾಡ್ಕೊಬಹುದು. ಇದಕ್ಕೆ ಶುಗರ್ ಆಡ್ ಮಾಡ್ಕೊಳ್ಳಿ, ಯಾಕಂದ್ರೆ ಶುಗರ್ ನಿಮ್ಗೆ ಬೇಗ ಸ್ಮ್ಯಾಶ್ ಆಗಲ್ಲ ಅಲ್ವಾ. ಇದೆಲ್ಲ ಮ್ಯಾಕ್ಸಿಮಮ್ 6 to 7 hours ಇಡಬೇಕು ಕಲ್ಸ್ಬಿಟ್ಟು. ಸೊ ನಾನು ಈ ತರ ಬಾಳೆಹಣ್ಣು ಹಾಕಿದ್ದೀನಿ. ಇಂಗ್ರೀಡಿಯೆಂಟ್ಸ್ ನಾನು ಇಷ್ಟು ತಗೊಂಡಿದ್ದೀನಿ. ಬಾಳೆಹಣ್ಣು 4 ರಿಂದ 5 ಬಾಳೆಹಣ್ಣು, ಆಮೇಲೆ 2 ಕಪ್ ಶುಗರ್, ನಿಮ್ಗೆ ಸ್ವೀಟ್ ಎಷ್ಟು ಬೇಕೋ ಅದ್ರ ಮೇಲೆ ಡಿಪೆಂಡ್. ಇದೊಂದು 1/4 ಸ್ಪೂನ್ ಅಷ್ಟು ನಾನು ಜೀರಿಗೆ ತಗೊಂಡಿದ್ದೀನಿ. ಆಮೇಲೆ ಸೋಡಾ 1 ಸ್ಪೂನ್ ಅಷ್ಟು ಸೋಡಾ, 1 kg ಅಷ್ಟು ಮೈದಾ ಹಿಟ್ಟು. ಈ ಎರಡನ್ನ ಮಾತ್ರ ಇವಾಗ ನೀವು ಗ್ರೈಂಡ್ ಮಾಡ್ಕೊಬೇಕು, ಶುಗರ್ ಮತ್ತೆ ಬಾಳೆಹಣ್ಣನ್ನ ಹಾಕ್ತಾ ಇದ್ದೀನಿ. ಸೊ ಇದನ್ನ ನಾನು ಇವಾಗ ಗ್ರೈಂಡ್ ಮಾಡ್ತೀನಿ. ನೋಡಿ ಈ ರೀತಿ ಪೇಸ್ಟ್ ಮಾಡ್ಕೊಂಡಿದ್ದೀವಿ. ಈ ಪೇಸ್ಟ್ ಅನ್ನು ಹಾಕೊಬೇಕು. ಹಾಕೊಂಡು ಕಲ್ಸ್ಕೊಳ್ಳೋಣ. ಇದಕ್ಕೆ ಜೀರಿಗೆ, ಸೋಡಾ, ಹಿಟ್ಟು ಇದು ಸ್ವಲ್ಪ ಹಾಕೊಂಡು ಕಲ್ಸ್ಕೊಂಡು ನಿಮ್ಗೆ ಬೇಕು ಅಂದ್ರೆ ಮತ್ತೆ ಆ್ಯಡ್ ಮಾಡ್ಕೊಬೋದು. ಫಸ್ಟ್ ಇದು ಕಲ್ಸ್ಕೊಳ್ಳೋಣ, ಇವಾಗ ಮಿಕ್ಸ್ ಮಾಡೋಣ. ಇದು ನೀಟಾಗಿ ಕಲ್ಸ್ಕೊಳ್ಳೋಣ. ಇದು ನಿಮ್ಗೆ ಚಪಾತಿ ಹಿಟ್ಟು ಕಲಿಸ್ತೀರಲ್ವಾ, ಅದು ಅದೇ ಸಾಫ್ಟ್ ಬರಬೇಕು, ಸಾಫ್ಟ್ ಆಗ್ಬೇಕು. ನೋಡಿ ಇದು ಇವತ್ತು ಇನ್ನೂ ಹಿಟ್ಟು ಬೇಕು, ಇದಕ್ಕೆ ಗಟ್ಟಿ ಆಗೋ ತನಕ ಹಿಟ್ಟು ಹಾಕ್ತಾನೆ ಇರಬೇಕು. ಇದಕ್ಕೆ ಇನ್ನೊಂದು ಮೇನ್ ಇಂಪಾರ್ಟೆಂಟ್ ಹುಳಿ ಮೊಸರು ಹಾಕ್ಬೇಕು. ಹುಳಿ ಬಂದಿರೋ ಮೊಸರೇನೆ ಸ್ವಲ್ಪ ಹುಳಿ ಮೊಸರು ಹಾಕ್ಬೇಕು, ಅಂದ್ರೆ ಸಾಫ್ಟ್ ಬರುತ್ತೆ ನಿಮ್ಗೆ. ಈ ರೀತಿ ಕಲ್ಸ್ಕೋಬೇಕು. ಈಗ ಇದಕ್ಕೆ ವಾಣಿ ಅವರು ಎಣ್ಣೆ ಹಾಕ್ತಾ ಇದ್ದಾರೆ. ಇದನ್ನ 5 to 6 hours ಇಡ್ಬೇಕು, ಮ್ಯಾಕ್ಸಿಮಮ್ 8 hours. ನಾವು ನೈಟು ನೆನೆಸ್ಬಿಟ್ಟು ಬೆಳಿಗ್ಗೆ ಮಾಡ್ತೀವಿ ಯೂಶಲಿ. ಸೊ ಇವಾಗ 6 to 7 hours ಆದ್ರೂ ಆಗಲಿ. ನೈಟ್ ಅಂದ್ರೆ ಒಂದು 10:30 ಹಂಗೆ ನೆನೆಸ್ತೀನಿ ನಾನು, ಕಲಿಸ್ಬಿಟ್ಟು ಮಿಕ್ಸ್ ಮಾಡ್ಬಿಟ್ಟು ಬೆಳಿಗ್ಗೆ ಒಂದು 9 o'clock ಹಂಗೆ ಮಾಡ್ತೀನಿ. ಯೂಶಲಿ ನಮ್ಮ ಮನೇಲಿ ವೀಕ್ಲಿ ಒನ್ಸ್ ಮಂಗಳೂರು ಬನ್ಸ್ ಇದ್ದೇ ಇರುತ್ತೆ. ಸೊ ಎಲ್ಲರ ಫೇವ್ರೇಟ್ ಫುಡ್ ಮಂಗಳೂರು ಬನ್ಸ್. ಸೊ ಇಷ್ಟಪಟ್ಟು ತಿಂತಾರೆ. ನನ್ನ ಮಗಳಿಗಂತೂ ತುಂಬಾ ಇಷ್ಟ. ಕೋಕೋನಟ್ ಆಯಿಲಲ್ಲಿ ಮಾಡ್ತೀವಿ, ಅದು ಫ್ಲೇವರ್ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಹೋಟ್ಲಲ್ಲಿ ತಿನ್ನೋದಕ್ಕೂ ಮನೇಲಿ ತಿನ್ನೋದಕ್ಕೂ ಟೇಸ್ಟ್ ಮಾಡಿ ನೋಡಿ, ಗೊತ್ತಾಗತ್ತೆ ನಿಮಗೆ. ಏನ್ ಮಾಡಿದ್ದು ಇವತ್ತು ಮಂಗಳೂರು ಬಂದ್ ಮಾಡೋಣ ಅನ್ಕೊಂಡು ರೆಡಿ ಮಾಡಿ ಇಟ್ಟಿದ್ದೀನಿ. 6 hours ಆಲ್ರೆಡಿ ಇದನ್ನ ನೆನ್ಸಿಟ್ಟಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಬಿಟ್ಟು. ಅಂದ್ರೆ ಮೈದಾ ಮತ್ತೆ ಬನಾನಾ. ರೆಸಿಪಿ ಇದೆಯಾ ಅದ್ರಲ್ಲಿ? ನಾನು ಮಾಡಿದೀನಿ, ಬಟ್ ಮಂಗಳೂರಲ್ಲಿ ಮಾಡೋ ತರ ಮಾಡಿಲ್ಲ. ಇದನ್ನ ಅದ್ರಲ್ಲೇ ನೋಡ್ಕೊಂಡು ಕಲಿತೀನಿ, ಬಟ್ ಟೇಸ್ಟ್ ಮಾಡಿ ಹೆಂಗಿದೆ ಅಂತ ಹೇಳೋಣ ಬನ್ನಿ. ಇವಾಗ ವಾಣಿಯವ್ರು ಮಾಡ್ತಾರೆ, ಬರೀ ಚೆನ್ನಾಗಿ ನೋಡೋಣ ಅಷ್ಟೇ. ಲಟ್ಸಿದ್ರ ಚಪಾತಿ ತರ. ಎಣ್ಣೆ ಮೇನು ಕಾದಿರ್ಬೇಕು. ನಾನು ಅಂದ್ರೆ ಹಿಟ್ಟು ಹಚ್ಚಿ ಲಟ್ಸಿದ ತಕ್ಷಣ ಉಪ್ಪತ್ತದು ಚೆನ್ನಾಗಿ ಎಕ್ಸಾಕ್ಟ್ ಬನ್ಸ್ ನೋಡಿದ್ರ. ಇನ್ನು ಕಲರ್ ಬರಬೇಕು. ಒಂದ್ 2-3 ಸರಿ ರಿಟರ್ನ್ ಹಾಕಿದ್ರೆ ಚೆನ್ನಾಗಿ ಬರುತ್ತೆ. ನೋಡಿ ಈ ಕಲರ್ ಬರ್ಬೇಕು ಕಾವ್ಯ, ಈ ಕಲರ್ ಬರ್ಬೇಕು ಮಂಗಳೂರು ಬನ್ಸ್. ನಾನು ಹಿಟ್ಟು ಹಚ್ಚಿ ಲಟ್ಸೋದು ಇದನ್ನ. ನಾನು ಹಿಟ್ಟು ಹಚ್ಚಲ್ಲ, ನೀವು ಎಣ್ಣೆಲೆ ಸ್ವಲ್ಪ ಈ ತರ ತೆಳುವಿದ್ರೆ ನೋಡಿ ಕರೆಕ್ಟಾಗಿ ಉಬ್ಬತ್ತೆ. ನಾನು ಹೆಂಗ್ ಬರ್ತಿದ್ದೀನಿ ತೋರಿಸಿ ಈ ಆಂಗಲ್ ಅಲ್ಲಿ. ಚೆನ್ನಾಗಿಲ್ಲ ಅಂದ್ರೆ ಮಾತ್ರ ನಾನು ಡಿಸ್ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದೇ ಇಲ್ಲ. ನಾನು ಲೈಕ್ ಮಾಡಲ್ವಾ? ಲೈಕು ಸಬ್ಸ್ಕ್ರೈಬು ಮಾಡಲ್ಲ ನಾನು. ಅವಾಗ ಬೆಲ್ ಐಕಾನ್ ಅಂತೂ ಮೊದ್ಲೇ ಒತ್ತಲ್ಲ. ಸಾಫ್ಟ್ ಆಗಿ ಮಾಡಿದ್ರೆ ಶ್ರುತಿ, ನಾನೇನ್ ಮಾಡ್ತೀನಿ ಗೊತ್ತಾ, ಬರೀ ಇದ್ರ ಮೇಲೆ ಗ್ರಾನೈಟ್ ಮೇಲೆ ಹಾಕ್ಬಿಟ್ಟು ಕೈಯೆಲ್ಲ ಹಿಂಗ್ ಮಾಡ್ಬಿಟ್ಟು ಹೌದಾ ತೆಗೆದು ಹಾಕೋದು. ನಾನು ಇದನ್ನ ಲಟ್ಟಂಗಿನ ಯೂಸ್ ಮಾಡಲ್ಲ. ಏನಂತೀರ ನೀವು ಅದಕ್ಕೆ? ಇಲ್ಲ, ನನ್ಗೆ ಅಷ್ಟೊಂದು ಶಕ್ತಿ ಇಲ್ಲ ನೋಡಿ. ಅಲ್ಲ ಇದ್ರಲ್ಲೇ ಹೊಸಿತಾ ಇದ್ದೀನಿ ಅಂದ್ರೆ ಓಕೆ, ಇದ್ರಲ್ಲ ಆಗಲ್ಲ. ಇದು ಗಟ್ಟಿ ಇದೆಯಲ್ವಾ, ಅದು ಸಾಫ್ಟ್ ಕೈಯೆಲ್ಲ ಬಿಸಿ ನೋಡಿ. ಇಷ್ಟೇ ಉಂಡೆನ ದಪ್ಪ ತಗೋಬಾರ್ದು, ಇದು ಉಬ್ಬತ್ತೆ, ದಪ್ಪನೇ ಬರುತ್ತೆ.
ನೋಡಿ ಅದು ಚೆನ್ನಾಗಿ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ನೀಟಾಗಿ ಪುರಿ ಸೈಜ್. ನಾನು ಅಡುಗೆ ಮಾಡಲ್ಲ ಅಂತಾರಪ್ಪ, ನೋಡಿದವರೆಲ್ಲ ಬರೀ ವಿಡಿಯೋ ಮಾಡ್ಕೊತೀರಾ, ಅಡುಗೆ ಮಾಡಲ್ವಾ ನೀವು? ಅಡುಗೆ ಮಾಡೋದೇ ವಿಡಿಯೋ ಮಾಡ್ತಿದ್ದೀನಿ, ಆದ್ರೂ ಜನಕ್ಕೆ ಸಮಾಧಾನ. ಇದ್ರಲ್ಲೇ ಗೊತ್ತಾಗುತ್ತೆ ಶ್ರುತಿ, ನೀವು ಲಟ್ಸೋದ್ರಲ್ಲೇ ಗೊತ್ತಾಗ್ಬಿಡುತ್ತೆ. ಎಕ್ಸ್ಪೀರಿಯನ್ಸ್ ಅಂತನಾ? ಜಾಯಿಂಟ್ ಫ್ಯಾಮಿಲಿ ಬಂದವ್ರಿಗೆ ಅಡುಗೆ ಬರಲ್ಲ ಅಂದ್ರೆ ನಗ್ತಾರೆ. ಶ್ರುತಿ ಇದು ಸ್ವಲ್ಪ ದೊಡ್ಡ ಆಯ್ತು. ಹೌದಾ? ಚಿಕ್ಕದೇ ತಗೊಂಡಿದ್ನಪ್ಪ ನಾನು. ತಿಂತೀಯಾ? ಚಿಕ್ಕದಾಗಿ ತೆಳ್ಳಗೆ ಹೊಸದ್ರೆ ಇದು ದಪ್ಪನೇ ಆಗೋದು, ಯಾಕಂದ್ರೆ ಮೈದಾ ಅಲ್ವಾ. ಮೈದಾ ಸ್ವಲ್ಪ ನಾವು ಹಿಂಗ್ ಮಾಡಿದ್ರೆ ಸಾಕು, ಬಟ್ ಇದು ದಪ್ಪನೇ ಇರುತ್ತೆ. ಮಕ್ಕಳು ಏನೋ ಒಂದು ಎಂಜಾಯ್ ಇಷ್ಟ ಆಗುತ್ತೆ. ಅಲ್ಲ ಅದು ಆಯ್ತು, ಸ್ವಲ್ಪ ಎಣ್ಣೆ ಕಾದಿದ್ರೆ ನೋಡಿ. ಮಂಗಳೂರು ಬನ್ಸ್ ಯಾವ ತರ ಇದೆ, ಇದೇ ಸೇಮ್ ಕಲರು, ಇದೇ ಸೇಮ್ ಸೈಜು. ನಮ್ಮ ಕಡೆ ಜೋಳದ ವಡೆ ಅಂತ ಮಾಡ್ತೀವಿ, ಒಂದ್ಸರಿ ಅದು ರೆಸಿಪಿ ತೋರಿಸ್ತೀನಿ ಆಯ್ತಾ. ಅದನ್ನ ಮೊಸರು ಚಟ್ನಿ ಜೊತೆ ತಿಂತೀವಿ. ಇದು ಮಂಗಳೂರು ಬನ್ಸ್ ಏನಕ್ಕೆ ಚಿಕ್ಕದ್ ಮಾಡಿದ್ವಿ ಅಂದ್ರೆ ನಾವೆಲ್ಲ ಚಿಕ್ಕವರಲ್ವಾ ಅದಕ್ಕೆ. ಅಲ್ಲ ಹೋಟೆಲಲ್ಲೆಲ್ಲ ಅಷ್ಟೇ ಇರುತ್ತೆ, ದೊಡ್ಡದಿರುತ್ತೆ, ಸ್ವಲ್ಪ ದಪ್ಪ ಮಾಡ್ತಾರೆ. ಇಲ್ಲ ನಮ್ಮ ಮನಸ್ಸು ದೊಡ್ಡದು, ಬಾಳ್ಲಿ ಚಿಕ್ಕದಿರ್ಬೋದು, ಬಟ್ ಆದ್ರೂ ನಾವು ಚಿಕ್ಕವರಲ್ಲ, ಅದಕ್ಕೆ ಚಿಕ್ಕದ್ ಮಾಡ್ಕೊಂಡು ತಿಂತಾ ಇದೀವಿ ಟೀ ಜೊತೆ. ಹೌದು. ಸೊ ಒಂದು ತಿನ್ನೋ ಕಡೆ 2 ತಿನ್ಲಿ ಅಥವಾ 3 ತಿನ್ಲಿ ಅಂತನಾ? ಅಂದ್ರೆ ವಾಣಿ ಒಂದೇ ತಿನ್ಬಿಟ್ರಲ್ಲ ಅಂತ ಬೇಜಾರಾಗಬಾರ್ದು ಅಂತ ನಾವು 3 ಮಾಡ್ಕೊಂಡಿ. ಚೆನ್ನಾಗಿದ್ಯಾ ನೋಡಿ, ರೆಸಿಪಿ ತುಂಬಾ ಚೆನ್ನಾಗಿರುತ್ತೆ, ಈಸಿ ವೇ, ಮಾಡ್ಕೊಡಿ, ತಿನ್ಕೊಳ್ಳಿ. ಲಕ್ಷ್ಮಿ ಟೇಸ್ಟ್ ತಿನ್ಕೊಳ್ಳಿ, ಯಾರಾದ್ರೂ ಒಂದು ಪ್ಲೇಟ್. ನಾನು ಯಾರಾದ್ರೂ ಇದೇನೋ ಕಜ್ಜಾಯ ಅನ್ಕೊಂಡು ಏನಾದ್ರು ಅನ್ಕೊಂಡಿದ್ದೀರಾ? ಚೆನ್ನಾಗಿದ್ದೀರಾ? ನೋಡಿದ್ರೆ ಗೊತ್ತಾಗುತ್ತೆ. ಫುಲ್ ಸಾಫ್ಟ್ ಆಗಿ ಚೆನ್ನಾಗಿದೆ, ಸ್ವೀಟ್ ಇದೆ. ವಾಣಿಯವ್ರದ್ದು ಚಟ್ನಿ ಮಾಡಿಲ್ಲ ಅಷ್ಟೇ, ಬಟ್ ಚಟ್ನಿ ಇದ್ರೆ ಸಕ್ಕತ್ತಾಗಿದೆ. ನಮ್ಮನೇಲಿ ಯಾರು ಚಟ್ನಿ ತಿಂದಿಲ್ಲ ಅನ್ಕೊಂಡು ನನಗೆ ಗೊತ್ತಾಗಿಲ್ಲ, ಸಾರಿ. ಬಟ್ ಟೀ ಜೊತೆ ತಿನ್ಬೋದು ಇದನ್ನ, ಸೊ ಚಟ್ನಿನೇ ಬೇಕು ಅಂತ ಏನಿಲ್ಲ, ಟೀ ಜೊತೆ ಚೆನ್ನಾಗಿರುತ್ತೆ. ಸ್ವೀಟ್ ಇರೋದ್ರಿಂದ ಏನೋ ಚೆನ್ನಾಗಿದೆ. ಚೆನ್ನಾಗಿದೆ ಕಾವ್ಯ, ಟೇಸ್ಟ್ ನೋಡಿ.